ಹಾಯ್ ಎಲ್ಲೋ ಹೇಗಿದ್ದೀರಾ. ಇವತ್ತಿನ ರೆಸಿಪಿ ಬಂದು ಪನ್ನೀರ್ ರೈಸ್ ಅಂತ. ಅದು ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡ್ಕೊಂಡು ಬರೋಣ ಬನ್ನಿ. ಇದು ಪನ್ನೀರನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು 3ರಿಂದ 4 ಜನಕ್ಕೆ 100 ಗ್ರಾಮ್ ತೊಗೊಂಡಿರೋದು. ನೀವು ಮನೇಲಿ ಎಷ್ಟು ಜನ ಇರ್ತಾರೆ ನೋಡ್ಬಿಟ್ಟು ತೊಗೊಳ್ಳಿ. ಮತ್ತು ಅದಕ್ಕೆ ಈರುಳ್ಳಿ 4, 5 ಟೊಮೊಟೊ, ಕೊತ್ತಂಬರಿ ಸ್ವಲ್ಪ ಮತ್ತು ಪುದೀನ. ಇವತ್ತು ನಾವು ಇದಕ್ಕೆ ಹಸಿಮೆಣ್ಸಿಕಾಯಿ ತೊಗೊಂಡಿಲ್ಲ, ಗೋಡಂಬಿ ತೊಗೊಂಡಿರೋದು, 5ರಿಂದ 6 ಲವಂಗ ಮತ್ತು 5 ಏಲಕ್ಕಿ, ಚಕ್ಕೆ, ಮರಾಠಿ ಮೊಗ್ಗು, ಪಲಾವ್ ಎಲೆ 2 ತೊಗೊಂಡಿದ್ದೀವಿ. ಮತ್ತು ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಆಯಿಲು 3ರಿಂದ 4 ಟೇಬಲ್ ಸ್ಪೂನು, ಮತ್ತು ಮೊಸರು ಒಂದು 2 ಸ್ಪೂನ್ ತೊಗೊಂಡಿರೋದು, ತುಪ್ಪನೂ ಅಷ್ಟೇ 2 ಸ್ಪೂನ್ ತೊಗೊಂಡಿರೋದು. ಮಿಕ್ಸಿ ಜಾರ್ಗೆ ಟೊಮೊಟೊ ಮತ್ತು ಗೋಡಂಬಿ, ಚಕ್ಕೆ, ಲವಂಗ ಅದೇ ತೋರಿಸಿದ್ವಲ್ಲ ಆವಾಗಲೇ, ಪಲಾವ್ ಎಲೆ ಅದನ್ನು ರುಬ್ಕೋಬೇಕು. ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಇದೇನಕ್ಕೆ ಹಾಕ್ಕೋಬೇಕು ಫಸ್ಟು ಅಂದರೆ, ಪನ್ನೀರನ್ನ ಫಸ್ಟು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಅದನ್ನು ಎತ್ತಿಟ್ಕೋಬೇಕು. ಮತ್ತು ಅದೇ ಆಯಿಲ್ಗೆ ನಾವು ಕಟ್ ಮಾಡಿಟ್ಟಿರೋ ಈರುಳ್ಳಿನ ಒಗ್ಗರಣೆ ಹಾಕ್ಕೋಬೇಕು. ಈರುಳ್ಳಿ ಫ್ರೈ ಆಗಲಿ. ಅದು ಆಯಿಲ್ ಆ್ಯಕ್ಚುಲಿ ಬೇಗ ಬಿಸಿಯಾಗಿರುತ್ತೆ, ಯಾಕೆಂದ್ರೆ ನಾವು ಪನ್ನೀರ್ ಫ್ರೈ ಮಾಡಿದ್ದೀವಲ್ಲ ಅದೇ ಆಯಿಲ್ಗೆ ಹಾಕ್ಕೊಂಡಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಈರುಳ್ಳಿನೂ. ಇವಾಗ ನಾವು ಇದಕ್ಕೆ ಮಸಾಲೆ ಹಾಕ್ಕೋಬೇಕು. ಮಸಾಲೆ ಬಂದು ಚಿಲ್ಲಿ ಪೌಡ್ರು 2 ಟೇಬಲ್ ಸ್ಪೂನು, ಮತ್ತು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು, ಧನಿಯಾ ಪೌಡ್ರು 2 ಟೇಬಲ್ ಸ್ಪೂನು, ಮತ್ತು ಕಸೂರಿ ಮೆಥಿ. ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫ್ರೈ ಆಗಿದೆ. ಇದಕ್ಕೇ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ನೀವು ಎಷ್ಟು ಬೇಕು ನೋಡಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಇದೆ ರೈಸ್ ಎಲ್ಲ ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಅಂದರೆ 1 ಟೇಬಲ್ ಸ್ಪೂನ್ ಸಾಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಪುದೀನ ಹಾಕ್ಕೊಳ್ಳೋಣ. ಪುದೀನ ಹಾಕ್ಕೊಂಡು ಸ್ವಲ್ಪ ಪುದೀನ ಮಸಾಲೆ ಜೊತೆ ಫ್ರೈ ಆಗಲಿ. ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಮಸಾಲೆ ಜೊತೆ ಮಿಕ್ಸ್ ಆಗಲಿ ತಿರುಗಿಸಿ. ನೋಡಿ ಇವಾಗ ಆಗಿದೆ. ಇದಕ್ಕೆ ಆವಾಗಲೇ ನಾವು ಆಯಿಲ್ ಜೊತೆ ಫ್ರೈ ಮಾಡಿರೋದು ಪನ್ನೀರ್ ಹಾಕ್ಕೊಳ್ಳೋಣ. ಪನ್ನೀರನ್ನ ಆಯಿಲ್ಗೆ ಹಾಕಿ ಆಮೇಲೆ ನಾವು ಮಸಾಲೆಗೆ ಹಾಕಿದರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಅದಕ್ಕೋಸ್ಕರನೇ ಆಯಿಲ್ಗೆ ಹಾಕಿ ತೆಗೆದಾಕಿ ಅಂತ ಮಸಾಲೆಗೆ ಹಾಕಿ ಅಂತ ಹೇಳ್ತಿರೋದು. ಡೈರೆಕ್ಟ್ ಹಾಕಿದರೆ ಅಷ್ಟು ಕ್ರಿಸ್ಪಿ ಇರೋಲ್ಲ, ಸಾಫ್ಟ್ ಇರುತ್ತೆ, ತಿನ್ನೋಕೆ ಒಂಥರ ಆಗುತ್ತೆ. ಈಗ ಇದಕ್ಕೆ ಆವಾಗಲೇ ರುಬ್ಬಿಟ್ಟಿರೋ ಟೊಮೊಟೊ ಮತ್ತು ಗೋಡಂಬಿ ಮಸಾಲೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 2 ಸೆಕೆಂಡ್ಸು ಫ್ರೈ ಆಗಲಿ ಮಸಾಲೆ. ಅದು ನೋಡಿ ಫ್ರೈ ಆಗಿದೆ. ಇದೇ ಮಿಕ್ಸಿ ಜಾರ್ಗೆ ಅರ್ಧ ಗ್ಲಾಸ್ ನೀರು ಹಾಕಿ, ಮತ್ತು ಅಷ್ಟೇ ನೀರು ನಾನು ಹಾಕ್ತಾಯಿರೋದು. ಆಮೇಲೆ ನಾನು ಸಪ್ರೇಟ್ ನೀರು ಕಾಯಿಸಿ ಹಾಕೋದು ಯಾವಾಗಲೂ ಪಲಾವ್ ಮಾಡಬೇಕಾದ್ರೆ. ಇವಾಗ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಅಕ್ಕಿನೂ ಅಷ್ಟೇ ನಾನು ನೆನೆಸಲ್ಲ, ಡೈರೆಕ್ಟ್ ತೊಳೆದ್ಬಿಟ್ಟು ಹಾಕೋದು. ನೀವು ನೆನೆಸಿ ಇಟ್ಟಾದ್ರೂ ಹಾಕೋಬೋದು. ನನಗದು ಅಭ್ಯಾಸ ಇಲ್ಲ, ನೆನೆಸಿ ಹಾಕಲ್ಲ, ಡೈರೆಕ್ಟ್ ಹಾಕ್ತೀನಿ. ಇವಾಗ ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋತೀನಿ. ನೋಡಿ ಇದಕ್ಕೆ ಕಾಯಿಸಿಟ್ಟಿರೋ ನೀರು ಹಾಕ್ಕೋತಾ ಇದ್ದೀವಿ. ನಾವು ಯಾವಾಗಲೂ ಕಾಯಿಸಿ ಸಪ್ರೇಟ್ ಇಟ್ಕೊಳ್ಳೋದು, ತಣ್ಣೀರು ಹಾಕಲ್ಲ ಡೈರೆಕ್ಟು. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ತೋರಿಸಿದ್ವಲ್ಲ ಮೊಸರು, ಅದನ್ನು ಹಾಕ್ಕೋತಾ ಇರೋದು. ಈಗ ಮೊಸರು ಹಾಕಿದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀವಿ. ಕೊತ್ತಂಬರಿ ಸ್ವಲ್ಪ ಹಾಕಿ 1 ವಿಸಲ್ ಕೂಗಿಸ್ತೀವಿ ಅಷ್ಟೇ ಇವತ್ತು. ನೋಡಿ ಈ ರೀತಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.